ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್, ಈ ದೇವಸ್ಥಾನ ಬಂದು 99ರಿಂದ ಓಪನ್ ಆಗಿದೆ. ಇಲ್ಲಿ ಒಂದು 26 ವರ್ಷ ಆಗಿದೆ ಈ ದೇವಸ್ಥಾನ ಓಪನ್ ಆಗಿ. ಪ್ರತಿ ಗುರುವಾರ ಒಂದು 600 ಜನಕ್ಕೆ ಪ್ರಸಾದ ವಿನಿಯೋಗ ಇದೆ. ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ಒಂದು 1200 ಜನಕ್ಕೆ ಸರ್ ಆಗಲೂ ಕೂಡ ಪ್ರಸಾದ ಇರುತ್ತೆ. ಸೊ ಪ್ರತಿ ಗುರುವಾರ ಸರ್ ಈ ದೇವಸ್ಥಾನದಲ್ಲಿ ಸುಮಾರು ಒಂದು 2000 ಜನ ಭಕ್ತಾದಿಗಳು ಬರ್ತಾರೆ. ತುಂಬ ಚಿಕ್ಕದಾಗಿರೋದ್ರಿಂದ ಸುಲಭವಾಗಿ ಬಂದು ದೇವ್ರ ದರ್ಶನ ಮಾಡಿ ಹೋಗೋಕ್ಕೆ ಭಾಳ ನೆರವಾಗಿದೆ. ಈ ದೇವಸ್ಥಾನ ನಡೆಸ್ತಿರೋ ಸರ್ ಬಂದು ಅರುಣ್ ಅಂತ ಹೇಳಿ. ಈಗ ಅವ್ರ ತಂದೆಯವರು ದಿಲೀಪ್ ಅಂತ ಹೇಳಿ ಶುರು ಮಾಡ್ತಾರೆ ಸರ್ ಇದನ್ನು. ಫಸ್ಟು ಸರ್ ದಿಲೀಪ್ ನಡೆಸ್ತಿದ್ರು, ಈಗ ಅರುಣ್ ಸರ್ ನಡೆಸ್ತಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾವು ಚಿಕ್ಕ ವಯಸ್ಸಿಂದ ದೇವಸ್ಥಾನ ನೋಡ್ತಾ ಇದೀವಿ. ಹಾಲು ಕೊಡ್ತಾ ಇದ್ರಲ್ಲ, ಅವಾಗ ಬರ್ತಾ ಇದ್ವಿ. ಅದು ಬೆಳಿಗ್ಗೆ ಹೊತ್ತು ಸರ್. ಬೆಳಿಗ್ಗೆ ಹೊತ್ತು 7:30ಯಿಂದ 8:30 ತನಕ ಪ್ರತಿನಿತ್ಯ ಚಿಕ್ಕ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಹೆಂಗಸರುಗಳಿಗೆ ಹಾಲು ವಿತರಣೆ ಇರುತ್ತೆ ಮಕ್ಕಳಿಗೆ. ಒಳ್ಳೇದಾಗಲಿ ಸರ್. ಇದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದಾಗ ತುಂಬ ಚಿಕ್ಕ ಗುಡಿ. ಆವಾಗಲೂ ಕೂಡ ಇಲ್ಲಿ ಗುರುಗುರು ಹೊತ್ತು ಹಾಲು ಕೊಡ್ತಾಯಿದ್ರು ಮತ್ತು ಬಿಸ್ಕೆಟ್ ಕೊಡ್ತಾಯಿದ್ರು. ಈಗ ಈ ದೇವಸ್ಥಾನ ತುಂಬ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಈಗ ಇಲ್ಲಿ ಗುರುವಾರದೊತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ಸಂಜೆ 11 ಗಂಟೆವರೆಗೂ ಪೂಜೆ ನಡೀತಿರುತ್ತೆ. ಮಂಗಳಾರತಿ, ಮಹಾಮಂಗಳಾರತಿ, ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಆದರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಗುರುವಾರದೊತ್ತು ಅಂತ. ನಮ್ಮ ಅಣ್ಣ ತಮ್ಮದಿರು ಯಾರ್ಯಾರು ಇದ್ದೀರಿ, ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ಕೊಂಡು ಮನೆಗೆ ಅರ್ಜೆಂಟ್ ಹೋಗೋಕ್ಕಾಗಲ್ಲ. ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಅವರೆಲ್ಲರೂ ಕೂಡ ಮಧ್ಯಾಹ್ನ ಗುರುವಾರದೊತ್ತು ನೀವೇನಾದರೂ ಈ ಕಡೆ ನಜರ್ಬಾದ್ ಕಡೆ ಕೆಲಸ ಮಾಡ್ತಾಯಿದ್ರೆ ಸಾಯಿಬಾಬಾ ಟೆಂಪಲ್ಗೆ ಬಂದು ಉಚಿತವಾಗಿ ಆ ಸ್ವಾಮಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಖುಷಿಯಿಂದ ನಿಮ್ಮ ಕೆಲಸ ಮಾಡಲಿಕ್ಕೆ ಹೋಗಿ. ಇದನ್ನು ಹೇಳಬೇಕು ಅಂತಲೇ ನಾನು ಇವತ್ತು ಈ ವಿಡಿಯೋ ಮಾಡಿದೆ. ಅಂದರೆ ತುಂಬ ಚೆನ್ನಾಗೈತೆ, ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡವ್ರೆ. ನೋಡಿರ್ತೀರಿ ನೀವು ಈ ದೇವಸ್ಥಾನನ. ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ವೇನೋ ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ ಅಂತ. ಮತ್ತು ತುಂಬ ಚೆನ್ನಾಗಿ ಆ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಈಗಷ್ಟೇ ತಾನೇ ಬಂದು ದೇವ್ರ ಕೈ ಮುಗಿದು ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದನ ತಿಂದು ಈಗ ನೆಮ್ಮದಿಯಾಗಿ ಕೂತ್ಕೊಂಡು ತಣ್ಣಗೆ ಗಾಳೀಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇಲ್ಲೇ ಒಂದು ವಿಡಿಯೋನ ಮಾಡಿದೆ. ಆರಾಮಣ್ಣ? ಆರಾಮ. ಮತ್ತು ಸಾಯಿಬಾಬಾ ಪ್ರಸಾದ ಹೇಗಿದೆ? ಚೆನ್ನಾಗಿದೆ, ಪ್ರಸಾದ ಚೆನ್ನಾಗಿದೆ. ನಾನು ರೆಗ್ಯುಲರ್ ಹೋಗ್ತಾನೆ ಇರ್ತೀನಿ ಸಾಯಿಬಾಬಾಕ್ಕೆ ಗುರುವಾರ. ಬಟ್ ಅಲ್ಲೂ ಹೋಗ್ತಾ ಇರ್ತೀನಿ, ಅಕ್ರಾರದಲ್ಲೂ ಇಲ್ಲೂ ಬರ್ತಾ ಇರ್ತೀನಿ. ಚೆನ್ನಾಗಿದೆ. ಪ್ರತಿ ಗುರುವಾರ ಇಲ್ಲೇ ಪ್ರಸಾದ ಕೊಡೋದು? ನಾ ಆ್ಯಕ್ಚುಲಿ ಸಾಯಿಬಾಬಾ ಭಕ್ತ, ನಾನು ಹಂಗಾಗಿ ಅವ್ರಿಗೆ ಬರ್ತಾ ಇರ್ತೀನಿ. ಆಯ್ತು, ಊಟ ಮಾಡಿ. ಇವತ್ತು ನನ್ನ ಲಾಗ್ನಲ್ಲಿ ಸಾಯಿಬಾಬಾ ಟೆಂಪಲ್ನ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.